ಏನೋ ಆಲೂಗೆಡ್ಡೆ, ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದ್ ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ ವರ್ಕ್ ಇವಂದು. 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ನೋ, ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿದ್ದ ಅವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್ಸು. ಹಸ್ತಿನ್ ಇನ್ನೂ ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವ್ರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇ, ಇದೆಲ್ಲ ನಮ್ ಸೀಕ್ರೆಟ್. ನಾವ್ ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡಿಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟು ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗುನು ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನಿನ್ ಡೌಟ್ ಮನೆ ಹಾಳಾಗ. ನಡ್ರ ಊಟ ಮಾಡೋಣ, ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ. ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಅಣ್ಣ ಸ್ವಲ್ಪ ಚಿಕನ್ ತಗೊಳ್ಳೋ. ಥ್ಯಾಂಕ್ಸ್. ಏಯ್, ನಿನಗ್ ಹಾಕಿದ್ ನೀನ್ ತಿನ್ನು, ಯಾಕೆ ಅವನಿಗೆ ಹಾಕ್ತಾ ಇದ್ಯಾ? ಆಹಾ, ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನೂ ಇದ್ದಾಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಆಗಲ್ಲಮ್ಮ, ಏನೇ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರ ಈ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಮಗಳು ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡ್ಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಸ್ವಲ್ಪ ಬಾಯಿ ಮುಚ್ತ್ಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟ್ ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು ಇವನೇ. 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು, ಇವ್ನ್ ನೋಡಿದಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ಜಗದಾಡಿಸಿ ತಲೆದೂತ ತಡಕ. MF ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗ್ ಹಸುವಾಗುತ್ತೆ? ಊಟಕ್ಕೆ ಮುಂಚೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ ಹಸುವಾಗೋದು. ಆಯ್ತು ಕಣ. ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ?